ಪಟ್ಟಣಗೆರೆ ಶೆಡ್ ರಕ್ತ ಚರಿತ್ರೆ ನಡೆದು ವರ್ಷವೇ ಉರುಳಿದೆ. ರೇಣುಕಾಸ್ವಾಮಿ ಮೇಲೆ ಕ್ರೌರ್ಯ ಮೆರೆದಿದ್ದ ಡೆವಿಲ್ ಗ್ಯಾಂಗ್ ಬೇಲ್ ಮೇಲೆ ಹೊರಗಿದೆ. ಕತ್ತಲ ಕೋಣೆ ದರ್ಶನದ ಬಳಿಕ ದಾಸ ಜಾಲಿಮೂಡ್ನಲ್ಲಿದ್ದಾರೆ. ಇದೇ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರಥಿಯ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದದ ಬಳಿಕ ಅತೃಪ್ತಿಯಲ್ಲೇ ಕೋರ್ಟ್ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಅಶ್ಲೀಲ ಮೆಸೇಜ್, ಕಿಡ್ನಾಪ್, ಚಿತ್ರಹಿಂಸೆ, ಭೀಕರ ಹತ್ಯೆ, ಕಾಲುವೆ ಬಳಿ ಡೆಡ್ ಬಾಡಿ. ಇದು ಡೆವಿಲ್ ಗ್ಯಾಂಗ್ ಅಟ್ಟಹಾಸದ ಸರಣಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಎಂಬ ಮನುಷ್ಯನ ನರನಾಡಿಗೆ ಹಿಂಸೆ ಕೊಟ್ಟು ಕೊಂದಿದ್ದ ಆರೋಪ. ಈ ಕಳಂಕ ಹೊತ್ತು ದರ್ಶನ್ ಜೈಲುವಾಸ ಅನುಭವಿಸಿ ಬೇಲ್ ಮೇಲೆ ಹೊರಹೋಗಿದ್ದಾರೆ. ಆದ್ರೀಗ ದಾಸನ ಬೇಲ್ ಕ್ಯಾನ್ಸಲ್ ಮಾಡಿಸಲು ಸರ್ಕಾರ ಸುಪ್ರೀಂನಲ್ಲಿ ಹೋರಾಟ ನಡೆಸಿದೆ. ಸುಪ್ರೀಂನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಜುಲೈ 22ಕ್ಕೆ ದಾಸನ ಬೇಲ್ ಭವಿಷ್ಯ, ಅರ್ಜಿ ಮುಂದೂಡಿಕೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಎರಡನೇ ಆರೋಪಿ. ಸದ್ಯ ದರ್ಶನ್ಗೆ ರಾಜ್ಯ ಹೈಕೋರ್ಟ್ ಜಾಮೀನು ನೀಡಿದ್ದು, ದಾಸ ಜೈಲು ವಾಸದಿಂದ ಮುಕ್ತಿ ಪಡೆದಿದ್ದಾರೆ. ರೆಗ್ಯುಲರ್ ಜಾಮೀನು ಪಡೆದು ಸದ್ಯ ಥೈಲ್ಯಾಂಡ್ನಲ್ಲಿ ಜಾಲಿ ಮೂಡ್ಗೆ ಜಾರಿದ್ದಾರೆ. ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಹೈಕೋರ್ಟ್ ನೀಡಿದ್ದ ಬೇಲ್ನ ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇವತ್ತು ದಾಸನ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಮತ್ತು ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ರ ವಾದವನ್ನ ಆಲಿಸಿತ್ತು. ಹೈಕೋರ್ಟ್ ತನ್ನ ವಿವೇಚನೆ ಸರಿಯಾಗಿ ಬಳಸಿಲ್ಲವೆಂದು ಭಾವಿಸುತ್ತೇವೆ. ಹೈಕೋರ್ಟ್ ಹೇಗೆ ಆದೇಶ ನೀಡಿದೆ ಅನ್ನೋದನ್ನ ನೀವು ಗಮನಿಸಿರ್ತೀರಿ. ಹೈಕೋರ್ಟ್ ಮಾಡಿದ್ದನ್ನ ಮರೆತು ಬಿಡಿ. 161 ಹಾಗೂ 164 ಹೇಳಿಕೆಗಳನ್ನ, ಸಾಕ್ಷಿಗಳನ್ನ ಗಮನಿಸಿ. ನಾನು ನಿಮ್ಗೆ ಕೆಲ ವಿಚಾರಗಳನ್ನ ತೋರಿಸ್ತೇನೆ. ಅದನ್ನ ಗುರ್ತು ಹಾಕೋದು ಮರ್ತಿದ್ದೆ. ನಿಮ್ಮ ವಾದವನ್ನ ನಾವು ಮಂಗಳವಾರ ಆಲಿಸ್ತೇವೆ. ನಿಮ್ಮ ಸಬ್ಮಿಷನ್ಗಳನ್ನ ನೀವು ಸಿದ್ಧವಾಗಿಟ್ಕೊಳ್ಳಿ. ನಾವ್ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಅನ್ನೋ ನಿಮ್ಮ ವಾದವನ್ನ ಆಲಿಸ್ತೇವೆ. ಜುಲೈ 22ರಂದು ವಿಚಾರಣೆಯನ್ನ ನಡೆಸ್ತೇವೆ. ಮಾರ್ಕ್ ಮಾಡಿರುವ ಭಾಗ ಯಾವುದು ಅಂತ ಮಾನ್ಯ ಕೋರ್ಟ್ ತಿಳಿಸಬಹುದೇ? ದರ್ಶನ್ಗೆ ಹೇಗಾದ್ರೂ ಜಾಮೀನ್ ಕೊಡಬೇಕು, ಒಂದು ಅಂಶ ಸಿಕ್ಕಿದ್ರು ಸಾಕು, ಜಾಮೀನ್ ಕೊಟ್ಬಿಡೋಣ ಅನ್ನೋ ಚಡಪಡಿಕೆ ಹೈಕೋರ್ಟ್ಗೆ ಕಾಣಿಸ್ತಿದೆ. ಈ ಚಡಪಡಿಕೆ ಇರುವ ಭಾಗ, ಅವರು ನಮ್ಮ ಪ್ರಮುಖ ಸಾಕ್ಷಿಯ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಇದು ಸ್ವಲ್ಪ ಗೊಂದಲಮಯವಾಗಿದೆ. ಅವರು ಪ್ರಮುಖ ಸಾಕ್ಷಿ ಅಲ್ಲ. ಪ್ರಮುಖ ಸಾಕ್ಷಿ ಅನ್ನೋದರ ವ್ಯಾಖ್ಯಾನ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಹೀಗೆ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಪೀಠ ರಾಜ್ಯ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಅತೃಪ್ತಿಯನ್ನ ಹೊರಹಾಕ್ತು. ತೀರ್ಪಿನಲ್ಲಿ ಹೈಕೋರ್ಟ್ ವಿವೇಚನೆ ಬಳಸಿದಂತೆ ಕಾಣುತ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕ್ತು. ಅಲ್ಲದೆ ಜುಲೈ 22ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಸರ್ಕಾರದ ವಾದ ಮುಗಿದಿದೆ. ಸರ್ಕಾರಿ ವಕೀಲರಿಂದ ಮಾಹಿತಿ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಮಾಡಿರೋ ರಾಜ್ಯ ಸರ್ಕಾರದ ಪರ ವಕೀಲರ ವಾದ ಮುಗಿದಿದೆ. ಇದೀಗ ಜುಲೈ 22ಕ್ಕೆ ದಾಸನ ಪರ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಲಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿರೋ ಬಗ್ಗೆ ಸರ್ಕಾರಿ ವಕೀಲ ಅನಿಲ್ ನಿಶಾನಿ ಮಾಹಿತಿ ನೀಡಿದ್ದಾರೆ. ಸರ್, ನಾವು ಹಾಕಿರೋ ಡಾಕ್ಯುಮೆಂಟ್ಸು, ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನೆ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ. ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟಿಗೆ 22ಗೆ ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ಇವಾಗ ಲಾಸ್ಟ್ ಒಂದು ಯಾವುದೋ ಫಂಕ್ಷನಲ್ಲಿ ವಿಟ್ನೆಸ್ ಜೊತೆ ಅವರು ಕುತ್ಕೊಂಡಿದ್ರಂತೆ. ನಾವು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್, ಇಟ್ಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಚಾರ್ಜ್ ಶೀಟಲ್ಲಿ ಇದೆ. ಅದನ್ನು ಕೋರ್ಟಲ್ಲಿ ಆಲ್ರೆಡಿ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಜಡ್ಜ್ ಸಾಹೇಬರು ಇವಾಗ ಆಲ್ಮೋಸ್ಟ್ ನಮ್ಮ ಸ್ಟೇಟ್ ಅವ್ರ ಆರ್ಗ್ಯುಮೆಂಟ್ ನಾವು ಕೇಳಲ್ಲ ಅಂತ ಹೇಳಿದ್ದಾರೆ. ಓನ್ಲಿ ಅಕ್ಯೂಸ್ ಮಾತ್ರ ಕೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್ 22 ಏನಾಗುತ್ತೆ ಅಂತ ಹೇಳಿ. ಸದ್ಯ ಕೊಲೆ ಆರೋಪಿ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ಥೈಲ್ಯಾಂಡ್ನಲ್ಲಿದ್ದಾರೆ. ಒಂದು ವೇಳೆ ಜುಲೈ 22ರಂದು ದರ್ಶನ್ ವಿರುದ್ಧದ ಆದೇಶ ಬಂದ್ರೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಆದ್ರೆ ಡೆವಿಲ್ ಭವಿಷ್ಯ ಕಪಿಲ್ ಸಿಬಲ್ ವಾದ ಮಂಡನೆ ಮೇಲೆ ನಿಂತಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.